ಲೋಕಸಭೆ ಚುನಾವಣೆಗೆ ಬಿಜೆಪಿಯಲ್ಲಿ ತಯಾರಿ ಜೋರಾಗ್ತಾ ಇದೆ. ರಾಜ್ಯ ನಾಯಕರ ಸಿದ್ಧತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಬಿಜೆಪಿಯ ಚಾಣಕ್ಯ ಎಂಟ್ರಿ ಕೊಡ್ತಾ ಇದ್ದಾರೆ. ಮೋದಿ ನಂತರ ಅಮಿತ್ ಶಾ ರಾಜ್ಯ ಭೇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಫೆಬ್ರವರಿ 9, 10ರಂದು ಅಮಿತ್ ಶಾ ಕರ್ನಾಟಕ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಮೊದಲು ಅವರು ಮೈಸೂರಿನ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಬಳಿಕ ದಾವಣಗೆರೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸುತ್ತಾರೆ. ಕಾರ್ಯಕ್ರಮದ ಬಳಿಕ ರಾಜ್ಯ ನಾಯಕರ ಜೊತೆ ಒಂದು ಸರಣಿ ಸಭೆ ಕೂಡ ಇದೆ. ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಬೇಕು ಇದೆಲ್ಲದರ ಬಗ್ಗೆ ಅಮಿತ್ ಶಾ ಟೀಚ್ ಮಾಡ್ತಾರೆ. ಅಮಿತ್ ಶಾ ಬಂದಾಗಲೇ ಅಭ್ಯರ್ಥಿ ಆಯ್ಕೆ ಅಂತಿಮ ಆಗುವಂತ ಸಾಧ್ಯತೆ ಕೂಡ ಇದೆ. ಅಮಿತ್ ಶಾ ಅವರ ಆಗಮನ ಆಗ್ತಾ ಇದೆ. ಈಗಾಗಲೇ ಚುನಾವಣೆಗೆ ಇನ್ನೇನು 2 ತಿಂಗಳು ಬಾಕಿ ಇದೆ. 2-3 ತಿಂಗಳಲ್ಲಿ ಏನೆಲ್ಲ ಮಾಡಬೇಕು, ಯಾವ ಥರ ಚುನಾವಣೆಗೆ ಅಣಿಯಾಗಬೇಕು, ಯಾಕಂದರೆ ವಿಧಾನಸಭೆ ಚುನಾವಣೆ ರೀತಿಯಲ್ಲ ಇದು, ಲೋಕಸಭೆ ಚುನಾವಣೆ. ಅದರಲ್ಲೂ ಕೂಡ ಕೇಂದ್ರದ ನಾಯಕರು ರಾಜ್ಯ ವಿಧಾನಸಭಾ ಚುನಾವಣೆಗಿಂತಲೂ ಹೆಚ್ಚಾಗಿ ಮುತುವರ್ಜಿ ತೋರೋದು ಈ ಲೋಕಸಭೆ ಚುನಾವಣೆ. ಹಾಗಾಗಿ ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು, ಈಗ ತಯಾರಿ ಏನೆಲ್ಲ ಆಗಿದೆ, ಇದನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಅಮಿತ್ ಶಾ ಕೇಂದ್ರ ಗೃಹ ಸಚಿವರು ಖುದ್ದಾಗಿ ಆಗಮಿಸ್ತಾ ಇದ್ದಾರೆ. ಮೊದಲು ಸುತ್ತೂರು ಮಠಕ್ಕೆ ಭೇಟಿ ಕೊಡ್ತಾರೆ. ಈ ಹಿಂದೆ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅಮಿತ್ ಶಾ ಆಗಮಿಸಿದ ತಕ್ಷಣ ಅವರು ಒಂದು ಕಡೆ ಮೈಸೂರು ಭಾಗ ಜೊತೆಗೆ ಮಧ್ಯ ಕರ್ನಾಟಕ ದಾವಣಗೆರೆ ಭಾಗ ಇಲ್ಲಿರುವಂಥ ಮಠಗಳಿಗೆ ಭೇಟಿ ಕೊಟ್ಟಿದ್ದರು. ಈಗಲೂ ಕೂಡ ಅವರು ಬಂದು ಮೊದಲು ಅಟೆಂಡ್ ಆಗೋದು ಸುತ್ತೂರು ಮಠದ ಜಾತ್ರಾ ಮಹೋತ್ಸವದಲ್ಲಿ. ಅದಕ್ಕೂ ಮುಂಚೆ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳು ರೆಡಿಯಾಗಿದ್ದಾವೆ. ಈಗಾಗಲೇ ಲಿಂಗಾಯತ ನಾಯಕರನ್ನು ಕೂಡ ಮರಳಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಕರೆತರುವಂಥ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಪ್ರಯತ್ನದ ಭಾಗವಾಗಿ ಜಗದೀಶ್ ಶೆಟ್ಟರು ಕೂಡ ಆಗಮಿಸಿದ್ದಾರೆ. ರಂಗಸ್ವಾಮಿ ಅವ್ರ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ. ರಂಗಸ್ವಾಮಿ, ಅಮಿತ್ ಶಾ ಅವರ ಆಗಮನ ಆಗ್ತಾ ಇದೆ. ಈಗಾಗಲೇ ತಯಾರಿ ಬೇರೆ ಬೇರೆ ನಿಟ್ಟಿನಲ್ಲಿ ಆಗ್ತಾ ಇರ್ಬೋದು. ಒಂದಷ್ಟು ನಾಯಕರನ್ನ ಪಕ್ಷಕ್ಕೆ ಕರೆತರುವಂಥ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಅದಕ್ಕೂ ಮೇಲಾಗಿ ಇನ್ನೊಂದಷ್ಟು ಪ್ರಯತ್ನಗಳಾಗಬೇಕು. ಇದ್ರ ಬಗ್ಗೆ ರಾಜ್ಯ ನಾಯಕರಿಗೆ ಸಮಾಲೋಚನೆ ಮಾಡೋದು, ಅವ್ರಿಗೊಂದಷ್ಟು ಬುದ್ಧಿವಾದ ಹೇಳೋದು, ಜೊತೆಗೆ ಒಂದಷ್ಟು ಈ ತಂತ್ರಗಾರಿಕೆ ಅಂತ ಹೇಳ್ತಾರಲ್ಲ, ಅದನ್ನು ಕಲಿಸ್ಕೊಡುವಂಥ ಪ್ರಯತ್ನ ಆಗ್ಬೋದಾ ಅಮಿತ್ ಶಾ ಅವರಿಂದ? ವಸುದೇ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ಸುತ್ತೂರು ಮಠಕ್ಕೆ ಅವರು ಆಗಮಿಸುತ್ತಿರುವ ಕಾರಣಕ್ಕಾಗಿ ಕೇವಲ 1 ದಿನದ ಪ್ರವಾಸ ಕಾರ್ಯಕ್ರಮ ಮಾತ್ರ ಅಂತ ಈ ಪ್ರವಾಸವನ್ನ ಪರಿಗಣಿಸಬೇಕಾಗತ್ತೆ. ಆದಾಗ್ಯೂ ಕೂಡ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಅವರು ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಎಲ್ಲ ನಾಯಕರೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಳ್ತಾರೆ ಅನ್ನೋದು ಕೂಡ ಗಮನಿಸಬೇಕಾದ ವಿಚಾರ. ಅಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಕಾಂಗ್ರೆಸ್ ನಾಯಕರು ಮತ್ತು ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಅದರ ಜೊತೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿರುವ ಕುಮಾರಸ್ವಾಮಿ, ಹೀಗೆ 3 ಪಕ್ಷದ ನಾಯಕರ ಸಮಾಗಮ ಅಮಿತ್ ಶಾ ಅವರ ಜೊತೆಗೆ ಆ ಕಾರ್ಯಕ್ರಮದಲ್ಲೇ ಆಗುತ್ತೆ. ಅದು ಒಂದು ರೀತಿಯಲ್ಲಿ ಕಾಕತಾಳೀಯ ಅನ್ನುವ ರೀತಿಯಲ್ಲಿ ಕಾರ್ಯಕ್ರಮ, ಜೊತೆಗೆ ಅದು ಸುತ್ತೂರು ಮಠದ ಕಾರ್ಯಕ್ರಮ ಆಗಿರುವ ಕಾರಣಕ್ಕಾಗಿ ಯಾವುದೋ ರಾಜಕೀಯೇತರವಾಗಿ ಪ್ಲಾನ್ ಆಗಿರುವ ಕಾರ್ಯಕ್ರಮ ಇದು ಅನ್ನೋದು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ. ಆದ್ರೆ ಅಮಿತ್ ಶಾ ಅವರು ಬಂದು ಹೋಗ್ತಾರೆ ಅಂತಂದ್ರೆ ಅವರ ಜೊತೆ ಬಂದು ಹೋಗುವ ಸಂದರ್ಭದಲ್ಲಿ ನಡೆಯುವಂತಹ ಒಂದಷ್ಟು ರಾಜಕೀಯ ವಿಶ್ಲೇಷಣೆಗಳೇನಿದ್ದಾವೆ ಅವುಗಳನ್ನ ಅಲ್ಲಗಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಅವರು ಪ್ರತಿ ಸಾಲಿ ಬರುವ ಸಂದರ್ಭದಲ್ಲಿ ಒಂದಷ್ಟು ನಾಯಕರು ರಿಸೀವ್ ಮಾಡ್ಕೊಳ್ಳಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಮತ್ತು ಹೋಗುವಾಗ ಒಂದಷ್ಟು ಮಾರ್ಗದರ್ಶನವನ್ನ ಕೊಟ್ಟು ಹೋಗಬಹುದು. ಒಟ್ಟಾರೆಯಾಗಿ 1 ದಿನದ ಧಾರ್ಮಿಕ ಕಾರ್ಯಕ್ರಮದ ನೆಪದಲ್ಲಿ ಅವರು ಕರ್ನಾಟಕಕ್ಕೆ ಬರ್ತಾ ಇರುವಂತಹದ್ದು ಮುಂದಿನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಬಸದೆ. ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.